ಭಾರತದ ಸಾಲಗಾರರು ಇಂದು ಬಡ್ಡಿದರಗಳ ಭಾರದಿಂದ ಮತ್ತು ಕಾನೂನು ದುರುಪಯೋಗದಿಂದ ನರಳುತ್ತಿದ್ದಾರೆ. ಇದು ಅಖಿಲ ಭಾರತ ಸಾಲಗಾರರು ಮತ್ತು ರೈತರ ಒಕ್ಕೂಟನ ಘೋಷಣೆ. ಬೆಂಗಳೂರಿನ ಶಾಸಕರ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ದಯಾನಂದ ಮಾತನಾಡಿ ಭಾರತದ ಸಾಲಗಾರರ ಸ್ಥಿತಿಯನ್ನು ತೆರೆದಿಟ್ಟರು. ಶ್ರೀ ದಯಾನಂದರ ಮಾತುಗಳಲ್ಲಿ ಭಾರತದಲ್ಲಿ ಬಡ್ಡಿದರಗಳು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗಿಂತ 400ರಿಂದ 600% ಹೆಚ್ಚಿವೆ. ಇಂತಹ ದರದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಬದುಕುವುದು ಮಾತ್ರವಲ್ಲ, ಬೆಳೆಸಿಕೊಳ್ಳುವುದು ಇನ್ನೂ ಅಸಾಧ್ಯ. ಸಾಲಗಾರ ಘನತೆ, ಭರವಸೆ ಮತ್ತು ಭವಿಷ್ಯವನ್ನು ಕಸಿದುಕೊಳ್ಳಲಾಗುತ್ತಿದೆ. ಆದರೆ ಇದೇ ವೇಳೆ ಬ್ಯಾಂಕುಗಳು ದಾಖಲೆಯ ಲಾಭ ಗಳಿಸುತ್ತಿವೆ ಎಂದರು. ಅಂದಾಜು 75 ಕೋಟಿ ಸಾಲಗಾರರು, ರೈತರು, ವಿದ್ಯಾರ್ಥಿಗಳು, ಸಾರಿಗೆದಾರರು, ಎಂಎಸ್ಎಂಇಗಳು ಮತ್ತು ಉದ್ಯಮಿಗಳು ಇಂತಹ ಬಡ್ಡಿ ಭಾರದಿಂದ ಬಳಲುತ್ತಿದ್ದಾರೆ. ಎಫ್ನ ಬೇಡಿಕೆಗಳು: ತಕ್ಷಣದ ಆರ್ಥಿಕ ಸುಧಾರಣೆ, ರೈತರು ಹಾಗೂ ಸಣ್ಣ ಉದ್ಯಮಿಗಳಿಗೆ ಸಹಾನುಭೂತಿ, ಪೂರ್ಣ ಸಾಲ ನೀತಿ, ಕಾನೂನು ದುರುಪಯೋಗ ತಡೆಗಟ್ಟುವ ಕಟ್ಟುನಿಟ್ಟಿನ ಕ್ರಮ. ಸಂಘಟನೆಯ ಪದಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದರು. ಆರ್ಥಿಕತೆಯ ಬೆನ್ನೆಲುಬಾಗಿರುವ ರೈತರು ಮತ್ತು ಮಧ್ಯಮ ವರ್ಗದ ಸಾಲಗಾರರ ಪರ ಹೋರಾಟ ಮುಂದುವರಿಯುತ್ತದೆ. ಇದು ಸ್ಪಷ್ಟ ಸಂದೇಶ. ಭಾರತದ ಸಾಲಗಾರರಿಗೆ ನ್ಯಾಯ ದೊರಕಬೇಕಾಗಿದೆ, ಇಲ್ಲದಿದ್ದರೆ ಆರ್ಥಿಕ ಸಮತೋಲನವೇ ಕುಸಿಯುವ ಅಪಾಯವಿದೆ. ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ ಫೆಡರೇಷನ್ನು 2024ರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು, ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಸೆಕ್ಷನ್ 8 ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ, ಇವತ್ತು ಇಂಡಿಯಾ ಮುಂದೆ 2 ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್ ಇದೆ. ಈ ಒಂದು ಫೆಡರೇಷನ್ನು ಕಳೆದ 1 ವರ್ಷದಿಂದ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ. ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ. ಎಲ್ಲ ಇದ್ದರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ರಿಸರ್ಚ್ ಮಾಡುವಾಗ ನಮಗೆ ಕಂಡುಬಂದಿದ್ದೇನೆಂದರೆ, ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟು 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ವಿ. ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತು ಅದರ ಕಾರಣ ಏನಾಗ್ತಾಯಿದೆ, ಇವತ್ತು ನೀವು ಫಸ್ಟ್ನೇ ಪೇಜಲ್ಲಿ ನೋಡಿ, ಇಂಡಿಯಾ ವಿತ್ ನಿಯರ್ಲಿ ದ ಸೇಮ್ ಪಾಪ್ಯುಲೇಷನ್ ಆ್ಯಸ್ ಚೈನಾ 143 crores versus 142 produces only 1/4 of China GDP. For the reasons, Indian entrepreneurs borrowed interest rate of high rate of 16%, while China business access credit at just 3.75%. Moreover, only 31% of the Indian women participate in the workforce compared to 60% in China. Chinese banks had just 0.75% above the repo rate, where the Indian banks 10%. As a result, ಏನಾಗಿದೆ ಇವತ್ತು ಇದು ಭಾಳ ದುರದೃಷ್ಟ ಅಂತ ಹೇಳಿದ್ರೆ, ದಿಸ್ ಮ್ಯಾಸಿವ್ ಇಂಬ್ಯಾಲೆನ್ಸ್ cripples domestic industry, drains Indian foreign currency reserves into hands of our rival country. ನಮ್ಮ ಫಾರಿನ್ ಕರೆನ್ಸಿ, ಯಾಕೆಂದರೆ ಅವರಿಂದ ನಾವು 10 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಫಾರಿನ್ ಕರೆನ್ಸಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಾವೆಷ್ಟು ಇಂಪೋರ್ಟ್ ಮಾಡ್ತಾಯಿದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ? ಓನ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು 1.5 lakh. ಇನ್ನು ಟೋಟಲ್ ಓವರಾಲ್ ಗ್ಲೋಬಿಗೆ ಅವ್ರದ್ದು ಎಷ್ಟು ಹೋಗ್ತಾ ಇದೆ? 297 ಲಕ್ಷ ಕೋಟಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್. ನಮ್ಮದು ಎಷ್ಟು ಹೋಗ್ತಾ ಇದೆ? ಖಾಲಿ 68.5 ಲಕ್ಷ ಹೋಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ? ನಾವು ಯಾವಾಗ 10 ಲಕ್ಷ ಕೋಟಿ ನಾವು ಇಂಪೋರ್ಟ್ ಮಾಡಿಕೊಂಡು 1.5 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಅಡಿಷ್ನಲ್ ಆಗಿ ನಾವು 8,50,000 ಕೋಟಿಯನ್ನು ಫಾರಿನ್ ಕರೆನ್ಸಿಯನ್ನು ನಮ್ಮ ರೈವಲ್ ಕೈಯಲ್ಲಿ ನಾವು ಕೊಡ್ತಾಯಿದ್ದೀವಿ. ಅದರ ಜೊತೆಗೆ
ಇವತ್ತು ಏನು ಮೇಕ್ ಇನ್ ಇಂಡಿಯಾ ನಾವು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀವಿ. ಜನಕ್ಕೆ ನೀವು ನಾನು ಮೇಕ್ ಇನ್ ಇಂಡಿಯಾ, ಇಂಡಿಯನ್ ಐಟಮ್ ತಗೋ ಅಂದರೆ ಕಾಂಪಿಟೇಟಿವ್ ರೇಟ್ ಕೊಡದೆ ಏನು ಈಗಲೇ ಈ ಎಕ್ಸ್ಪೆನ್ಸಿವ್ ಇದರಲ್ಲಿ ಬದುಕಿನಲ್ಲಿ ಅವನೊಂದು ಕೇಳ್ಕೊಟ್ಟು ತೊಗೊಳಕ್ಕಾಗಲ್ಲ. ಹಾಗಾಗಿ ಚೈನೀಸ್ ಪ್ರಾಡಕ್ಟೇ ತಗೊಳ್ತಾನೆ. ಎಲ್ಲಿ ತನಕ ತಗೊಳ್ತಾನೆ ಅಲ್ಲಿ ತನಕ ಕೂಡ ಈ ದಿ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಹಾಗಾಗಿ ಇವತ್ತು ನಮ್ಮದು ಎರಡೇ ಒಂದು ಮುಖ್ಯವಾದ ಒಂದು ಸಲಹೆ ಸರ್ಕಾರಕ್ಕೆ. ಒಂದು, ಏನು ರ್ಯಾಪೋ ರೇಟ್ ಇದೆ, ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ, ನೀವೊಂದು 25% ಹಾಕಿಯಪ್ಪ ಪರವಾಗಿಲ್ಲ, 25% ಲಾಭ ಇಟ್ಕೊಳ್ಳಿ ರ್ಯಾಪೋ ರೇಟ್ ಮೇಲೆ. ಆದರೆ 300% ಯಾವ ಬಿಸ್ನೆಸ್ಸಲ್ಲಿದೆ? ಬ್ಯಾಂಕ್ಸ್ಗೆ ಹಾಕಬೇಕು ಅಷ್ಟೊಂದು ದುಡ್ಡು. ಹಾಗಾಗಿ ಅದನ್ನು ನೀವು ರ್ಯಾಪೋ ರೇಟ್ ಮೇಲೆ ಇಮ್ಮಿಡಿಯೇಟಾಗಿ 25% ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ವುಮನ್ಗೆ ಇವತ್ತು ಒಂದು ಅವರಲ್ಲಿ 60% ವುಮನ್ ಎಂಟರ್ಪ್ರೈನರ್ಸ್ ಇದ್ದಾರೆ. ಅದನ್ನು ವುಮನ್ ಎಂಟರ್ಪ್ರೈಸಸ್ನ ಎನ್ಕರೇಜ್ ಮಾಡಲಿಕ್ಕೆ ಅವ್ರಿಗೇನೆಲ್ಲ ಸಹಾಯ ಮಾಡಬೇಕೋ ಮಾಡಿ ಅವ್ರನ್ನ ಒಂದು ಪ್ರೊಡಕ್ಟಿವ್ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು